ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದರೆ ಯುವ ಸಿನಿಮಾದ ಅಂದರೆ ಯುವ 3 ಸಿನಿಮಾದ ಅಪ್ಡೇಟ್ ವೀಕ್ ಆಗಿದೆ ಇವಾಗ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಖಂಡಿತವಾಗ್ಲೂ ಯುವ 3ಯ ಒಂದು ಅಪ್ಡೇಟ್ ಬಗ್ಗೆ, ಯುವ 3 ಅಪ್ಕಮಿಂಗ್ ಅಪ್ಡೇಟ್ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಕ ಸಕ್ಸಸ್ಫುಲ್ 25 ದಿನಗಳನ್ನು ದಾಟಿ ಮುನ್ನುಗ್ತಾ ಇದೆ. ಸೊ ಅದ್ರ ಜೊತೆಗೇ ಈ ವಾರದಲ್ಲಿ ಯುವ 3 ಅಂದರೆ ಯುವ ಅವ್ರದ್ದು 3ನೇ ಸಿನಿಮಾ ಕೂಡ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಏನು ಅಪ್ಡೇಟು ಏನು ಕತೆ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಸೂರಿ ಸರ್ ಅವರ ಒಂದು ಡೈರೆಕ್ಷನಲ್ಲಿ ಬರ್ತಾ ಇರುವಂಥ ಸಿನಿಮಾ. ಸೂರಿ ಸರ್ ಅವರ ಸಿನಿಮಾಗಳನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಈಗ ಒಂದು ರೀತಿಲಿ ಯುವ ಅವರು ಮತ್ತು ಸೂರಿ ಅವರು ಸೇರಿಕೊಂಡಿರುವಂಥದ್ದು. ಸೊ ಸೂರಿ ಸರ್ ಅವರ ಸಿನಿಮಾ ಅಂದರೆ ಆಲ್ಮೋಸ್ಟ್ ಅವರು ನೈಜತೆಗೆ ಆ್ಯಂಡ್ ರಿಯಾಲಿಟಿಗೆ ತುಂಬಾ ಒಂದು ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಒಂದು ಕ್ಯಾರೆಕ್ಟರ್ಸ್ಗಳು ಡಿಸೈನ್ ಮಾಡುವಂಥದ್ದು ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೂರಿ ಸರ್ ಅವರ ಒಂದು ನಿರ್ದೇಶನದಲ್ಲಿ ಕ್ಯಾರೆಕ್ಟರ್ ಡಿಸೈನಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಹೆಸರಲ್ಲಾಗಿರ್ಬೋದು, ಆಮೇಲೆ ಆ ಒಂದು ಕ್ಯಾರೆಕ್ಟರ್ ಡಿಸೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸೂರಿ ಸರ್ ಒಂದು ಡೀಪಾಗಿ ಆ್ಯಂಡ್ ಡೆತ್ತಲ್ಲಿ ಕೂಡ ಒಂದು ವರ್ಕ್ ಮಾಡ್ತಾರೆ. ಯಾಕೆಂದರೆ ಸೂರಿ ಸರ್ ಅವರೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಸ್ಟೈಲೇ ಆ ರೀತಿ. ಯಾಕಂದರೆ ಕೇವಲ ಒಂದು ರೀತಿಲಿ ಈಗ ನಾರ್ಮಲ್ ಪರ್ಸನ್ಸ್ಗಳನ್ನು ಅವರ ಒಂದು ಗೆಟಪ್ ಏನಿರುತ್ತೆ ಸೊ ಅದನ್ನು ಬದಲಾಯಿಸಿ ಸೊ ಬೇರೆ ರೀತಿಯಲ್ಲಿ ಕನ್ವೆ ಮಾಡುವಂಥದ್ದು ಸೂರಿ ಸರ್ ಅವ್ರದ್ದು ಒಂದು ಸ್ಟೈಲ್ ಆಫ್ ಡೈರೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಒಂದು ಅಪ್ಡೇಟ್ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಏನು ಅಪ್ಡೇಟು ಅಂತ. ಬಟ್ ನನಗನ್ಸೋ ಪ್ರಕಾರವಾಗಿ ಈ ಒಂದು ಅಪ್ಡೇಟ್ನ ಒಂದು ಮಾಹಿತಿ ಖಂಡಿತವಾಗ್ಲೂ ಅಫಿಷಿಯಲ್ ಇಲ್ಲದೇ ಇದ್ದರೂ ಕೂಡ ಒಂದು ಗೆಸ್ ಅಂತೂ ಖಂಡಿತವಾಗ್ಲೂ ಮಾಡ್ಬೋದು. ಲೈಕ್ ಏನು ಅಂತಂದರೆ ಯುವ 3ನ ಒಂದು ಚಿಕ್ಕದಾಗಿರುವಂಥ ಏನಾದರೂ ಒಂದು ಪೋಸ್ಟರ್ ರೀತಿಯಲ್ಲಾದರೂ ಏನಾದರೂ ಒಂದು ರಿಲೀಸ್ ಮಾಡುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಆಗಸ್ಟ್ 15ಕ್ಕೆ ತುಂಬ ಅಪ್ಡೇಟ್ಸ್ಗಳಿರುವಂಥದ್ದು. ವೇಟಿಂಗಲ್ಲಿದ್ದೀವಿ. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ತುಂಬಾ ಒಂದು ಅಪ್ಡೇಟ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಈ ಒಂದು ಅಪ್ಡೇಟ್ ಕೂಡ ಇರುವಂಥ ಸಾಧ್ಯತೆಗಳಿದೆ. ಸೊ ಅಪ್ಡೇಟ್ ಏನು ಅಂತಂದರೆ ಯುವ 3ದ ಒಂದು ಪೋಸ್ಟರ್ ಏನಾದರೂ ಚಿಕ್ಕದಾಗಿ ರಿಲೀಸ್ ಮಾಡ್ಬೋದು. ಯುವ 3 ಅಂದ ತಕ್ಷಣ ಎಲ್ಲರೂ ಕೂಡ ಅಂದ್ಕೊಂಡಿರ್ಬೋದು ಸೊ ವಿತ್ ಟೈಟಲ್ ರಿಲೀಸ್ ಮಾಡ್ತಾರೆ ಅಂತ. ಸೊ ಟೈಟಲ್ ಅನೌನ್ಸ್ಮೆಂಟ್ ಮಾಡಲ್ಲ, ಯುವ 3 ಅಂತ ಮೆನ್ಷನ್ ಮಾಡಿಬಿಟ್ಟು ಒಂದು ಪೋಸ್ಟರ್ ರಿಲೀಸ್ ಮಾಡುವಂಥ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿ ಬಂದಿದೆ. ಸೊ ನೋಡೋಣ, ಆದಷ್ಟು ಬೇಗ ಬರಲಿ. ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ ಯುವದ ಬಗ್ಗೆ, ಯುವ 3 ಬಗ್ಗೆ ಕಾಮೆಂಟ್ ಮಾಡ್ತಾಯಿದ್ರಿ ಅಪ್ಡೇಟ್ ಅಂತ. ಸೊ ಅಪ್ಡೇಟ್ ವೀಕ್ ಅಂತ ಎಲ್ಲರೂ ಆಲ್ಮೋಸ್ಟ್ ಈಗ ಟ್ವಿಟರಲ್ಲಿ ಟ್ರೆಂಡ್ ಮಾಡ್ತಾಯಿದ್ದಾರೆ, ಎಕ್ಸಲ್ಲಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ, ಅಂದರೆ ನಾಳೆ ಆಗಸ್ಟ್ 15ಕ್ಕೆ ಅಪ್ಡೇಟ್ಗಳು ಬರುವಂಥದ್ದು. ತುಂಬ ಅಪ್ಡೇಟ್ಸ್ಗಳು ಬರೋದಿದೆ ಅವತ್ತು. ಯಾವ ಅಪ್ಡೇಟ್ ಬರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಮೇಲಿಂದ ಮೇಲೆ ಅಪ್ಡೇಟ್ ಸುರಿಮಳೆ ಆಗ್ಬೋದು. ಸೊ ನನಗೆ ಪಾಸಿಬಲ್ ಆದಷ್ಟು ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅವತ್ತು ಮೇನ್ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ. ಸೊ ಅನದರ್ ಅಪ್ಡೇಟ್ಸ್ಗಳು ಏನಾದರೂ ಬಂದಿತ್ತು ಅಂದರೆ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ, ಕಮ್ಯುನಿಟಿ ಪೋಸ್ಟಲ್ಲಿ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಸೊ ಎಲ್ಲರೂ ಹೋಗಿ ನೋಡಿ. ಒಂದು ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಎಕ್ಸೆಲ್ ಫಾಲೋ ಮಾಡಿ. ಎಕ್ಸೆಲ್ಲೂ ಕೂಡ ನಾನು ಒಂದು ಪೋಸ್ಟನ್ನು ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ಓವರಾಲ್ ಆಗಿ ಯುವ 3ದ ಒಂದು ಅಪ್ಡೇಟ್ ವೀಕ್ ಅಂತಲೇ ಹೇಳ್ಬೋದು. ಏನಿದೆ ಅಪ್ಡೇಟ್ ವೀಕು ಅಂತ ಎಲ್ಲರೂ ಕೂಡ ಕೇಳಿದ್ರಿ. ಸೊ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಓವರಾಲ್ ಒಂದು ಅಪ್ಡೇಟ್ ಇದಾಗಿತ್ತು. ನಿಮಗೇನು ಅನ್ನಿಸ್ತಾ ಇದೆ ಆ್ಯಂಡ್ ಲೈಕ್ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೇನು ಅನಿಸುತ್ತೆ, ಏನು ಬರ್ಬೋದು, ಸೊ ನಿಮ್ಮ ಥಿಂಕಿಂಗಲ್ಲಿ ಏನಿದೆ ಸೊ ಅದನ್ನು ಕಾಮೆಂಟ್ ಮಾಡಿ. ಸೊ ನಾ ತಿಳ್ಕೊಬೇಕು ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.